ಸ್ನೇಹಿತರೆ, ಅವ್ರ ಶೌರ್ಯವನ್ನು ಯಾವ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಹೇಳಿ? ಭಾರತಾಂಬೆಯ ಆ ವೀರಪುತ್ರರನ್ನು ಈ ದೇಶ ಯಾವತ್ತಾದರೂ ಮರೆಯೋದಕ್ಕೆ ಸಾಧ್ಯನಾ? ತನ್ನ ದೇಹದ ತುಂಬ ಗುಂಡು ನುಗ್ಗಿದ ನಂತರ ಕೂಡ ಬಂಕರಲ್ಲಿದ್ದ ಕಟ್ಟ ಕಡೆಯ ಶತ್ರುವನ್ನು ನೆಲಕ್ಕುರುಳಿಸಿ ಬಲಿದಾನ ಮಾಡಿದ ಮಹಾಯೋಧನ ಕಥೆಯನ್ನು ನಾನಿವತ್ತು ನಿಮಗಿಲ್ಲಿ ಹೇಳೋದಕ್ಕೆ ಹೊರಟಿದ್ದೀನಿ. ಆತನ ಹೆಸರು ಮೇಜರ್ ವಿವೇಕ್ ಗುಪ್ತಾ. 13 ಜೂನ್ 0.4590 ಟೋಲೋಲಿಂಗ್ ಹಿಲ್ಸ್. ಟೋಲೋಲಿಂಗ್ ಸುಮಾರು 16,000 ಅಡಿ ಎತ್ತರದ ಬರಡು ಹಿಮಶಿಖರ ಅದು. ಅದರ ನೆತ್ತಿಯ ಮೇಲೆ ಕೂತಿತ್ತು ಶತ್ರುಪಡೆ. ಇದೇ ಶಿಖರವನ್ನು ವಶಪಡಿಸಿಕೊಳ್ಳೋದಕ್ಕೆ ಅಂತ ಮೇ 14ರಂದು ಹೋದ ಭಾರತೀಯ ಸೇನಾಪಡೆ ಹಿಂತಿರುಗಿ ಬಂದಿರಲಿಲ್ಲ. ಆ ನಂತರವೇ ಕಾರ್ಗಿಲ್ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಅವತ್ತಿಗೆ ಟೋಲೋಲಿಂಗ್ ಹಿಲ್ಸ್ ಅನ್ನು ವಶಪಡಿಸಿಕೊಳ್ಳೋದು ಅತ್ಯವಶ್ಯಕವಾಗಿತ್ತು. ಅದನ್ನು ವಶಪಡಿಸಿಕೊಳ್ಳೋದೇ ಇದ್ರೆ ಲೇಹ್ ಹೆದ್ದಾರಿಯ ಮೇಲಿನ ಹಿಡಿತ ತಪ್ಪಿ ಹೋಗ್ತಿತ್ತು. ಅಕಸ್ಮಾತ್ ಹಾಗೇನಾದರೂ ಆದರೆ ಭಾರತೀಯ ಸೇನೆ ಮುಂದಕ್ಕೆ ಹೋಗೋದಿಕ್ಕೆ ಸಾಧ್ಯವಾಗದೆ ಲಾಕ್ ಆಗಿಬಿಡುತ್ತೆ. ಹಾಗಾಗಬಾರ್ದು ಅಂದರೆ ಮೊದಲು ಟೋಲೋಲಿಂಗ್ ಅನ್ನು ಕ್ಲಿಯರ್ ಮಾಡ್ಕೋಬೇಕು. ಸೊ ಸೇನೆ ಅದಕ್ಕಾಗಿ ವಾಯುಪಡೆಯನ್ನು ಕೂಡ ರಂಗಕ್ಕಿಳಿಸ್ತು. ಒಂದು ಕಡೆ ಭೋರ್ಗರಿತಿದ್ದ ಬೋಫರ್ಸ್ ಫಿರಂಗಿಗಳು, ಮತ್ತೊಂದು ಕಡೆ ಗಗನದಿಂದ ಶೆಲ್ಗಳನ್ನು ಚಿಮ್ತಾ ಮುನ್ನುಗ್ತಿದ್ದ ಫೈಟರ್ ಜೆಟ್ಟುಗಳು. ಇವೆರಡೂ ಶತ್ರು ಪಡೆಗಳನ್ನು ಡೈವರ್ಟ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಭೂಸೇನೆ ಇಂಚಿಂಚಾಗಿ ತೆವಳುತ್ತಾ ಶಿಖರದ ನೆತ್ತಿಯನ್ನು ತಲುಪಿ ಅಳುದುಳಿದ ಪಾಕಿಗಳನ್ನು ಮಲ್ಲ ಯುದ್ಧದಲ್ಲಿ ಮುಗಿಸೋದಕ್ಕೆ ಹೊಂಚಾಗ್ತಿತ್ತು. ಅಷ್ಟಕ್ಕೂ ಟೋಲೋಲಿಂಗ್ ಶಿಖರವನ್ನು ಶತ್ರುಗಳ ಮುಷ್ಟಿಯಿಂದ ವಾಪಸ್ ಪಡೆಯೋದು ಅಂದರೆ ಅದು ಸುಲಭದ ಕೆಲಸ ಆಗಿರಲಿಲ್ಲ. ಅದಾಗಲೇ ಆ ಶಿಖರವನ್ನು ವಶಪಡಿಸ್ಕೊಳ್ಳೋದಕ್ಕೆ ಅಂತ ತೆರಳಿದ್ದ ಅನೇಕರು ಬಲಿಯಾಗಿ ಹೋಗಿದ್ರು. ಹೀಗಾಗಿನೇ ಭಾರತೀಯ ಸೇನಾ ಮುಖ್ಯಸ್ಥರು ರಜಪುಟಾನ ರೈಫಲ್ಸ್ ಪಡೆಯನ್ನ ಕಣಕ್ಕಿಳಿಸೋ ನಿರ್ಧಾರ ಮಾಡಿದ್ದು. ಜೂನ್ 12ರ ನಡುರಾತ್ರಿ ಮೇಜರ್ ವಿವೇಕ್ ಗುಪ್ತಾ, ಮೇಜರ್ ಮೋಹಿತ್ ಸಕ್ಸೇನಾ, ಲೆಫ್ಟಿನೆಂಟ್ ವಿಜಯ್ ಥಾಪರ್ ನೇತೃತ್ವದ 2nd ರಜಪುಟಾನ ರೈಫಲ್ಸ್ ಪಡೆ ಟೋಲೋಲಿಂಗ್ ಅನ್ನು ವಶಪಡಿಸಿಕೊಳ್ಳೋ ಛಲ ತೊಟ್ಟು ಮುನ್ನುಗ್ಗಿತ್ತು. ಆ ರಾತ್ರಿ ನಮ್ಮ ಯೋಧರ ಪಾಲಿಗೆ ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿ. ಆ ಪಡೆಯನ್ನು 3 ತಂಡಗಳಾಗಿ ವಿಂಗಡಿಸಲಾಗಿತ್ತು. ಒಂದು ತಂಡವನ್ನು ಮೇಜರ್ ವಿವೇಕ್ ಗುಪ್ತಾ ಮುನ್ನಡೆಸ್ತಿದ್ರೆ, ಮತ್ತೊಂದು ತಂಡವನ್ನು ಮೇಜರ್ ಮೋಹಿತ್ ಸಕ್ಸೇನಾ ಮುನ್ನಡೆಸ್ತಿದ್ರು. ಇನ್ನೊಂದು ತುಕಡಿಯ ಹೊಣೆ ಹೊತ್ತಿದ್ದು ಲೆಫ್ಟಿನೆಂಟ್ ವಿಜಯಾಂತ್ ಥಾಪರ್. ತ್ರಿಶೂಲ್ ಭೇದಿ ವ್ಯೂಹವನ್ನು ರಚಿಸಿಕೊಂಡು ಶತ್ರುಗಳ ಮೇಲೆ ಮುಗಿ ಬೀಳುವುದು 2ನೇ ರಜಪುಟಾನ ರೈಫಲ್ಸ್ ಪಡೆಯ ಪ್ಲಾನ್ ಆಗಿತ್ತು. 3 ತಂಡಗಳು 3 ದಿಕ್ಕಲ್ಲಿ ಶತ್ರುಗಳತ್ತ ಮುನ್ನುಗ್ತಿದ್ವು. ಆದರೆ ಆ ಪಡೆಗೆ ಶತ್ರು ಯಾವ ನಿರ್ದಿಷ್ಟ ಮ್ಯಾಗ್ನಿಟ್ಯೂಡಲ್ಲಿ ಅಡಗಿ ಕೂತಿದ್ದಾನೆ ಅನ್ನೋ ಬಗ್ಗೆ ನಿಖರ ಮಾಹಿತಿ ಇರಲಿಲ್ಲ. ಗುಂಡುಗಳು ನುಗ್ಗಿ ಬರ್ತಿದ್ದ ದಿಕ್ಕನ್ನು ಅವಲಂಬಿಸಿಕೊಂಡು ಹೆಜ್ಜೆ ಹಾಕಬೇಕಾಗಿತ್ತು. ಮೇಜರ್ ವಿವೇಕ್ ಗುಪ್ತಾ ಅವರ ತಂಡಕ್ಕೆ 0.4590 ಶಿಖರವನ್ನು ವಶಪಡಿಸಿಕೊಳ್ಳೋ ಜವಾಬ್ದಾರಿ ಕೊಡಲಾಗಿತ್ತು. ಹೇಳಿ ಕೇಳಿ 0.4590 ಶಿಖರ ಕಡಿದಾದ ಹಿಮಪರ್ವತ. ಮೇಲೆ ಏರುವುದು ಪ್ರಯಾಸದಾಯಕ. ಲೈಟ್ ಮಿಷಿನ್ ಗನ್ಗಳ ಕಮಾಂಡೋ ಪಡೆಯ ಮುಖ್ಯಸ್ಥರಾಗಿದ್ದ ಮೇಜರ್ ವಿವೇಕ್ ಗುಪ್ತರಿಗೆ ಶತ್ರುವಿನ ನೆತ್ತರು ಕುಡಿಯೋ ದಾಹ ಇತ್ತು. ಹೀಗಾಗಿ ಅವರು ಆ ಕಡಿದಾದ ಪರ್ವತವನ್ನು ಕೂಡ ಲೆಕ್ಕಿಸದೆ ಮುನ್ನುಗ್ಗುತ್ತಿದ್ರು. ಕೊನೆಗೂ ಅವರ ಕಣ್ಣಿಗೆ ಶತ್ರುಗಳ ಬಂಕರ್ ಕಾಣಿಸ್ಕೊಳ್ತು. ಅಲ್ಲಿ 2 ಪಡೆಗಳ ನಡುವೆ ಗುಂಡಿನ ಸುರಿಮಳೆನೆ ಶುರುವಾಗಿ ಹೋಯಿತು. ವೀರಾವೇಶದಿಂದ ಒಂದೇ ಸಮಕ್ಕೆ ಗುಂಡು ಹಾರಿಸುತ್ತಿದ್ದ ಮೇಜರ್ ವಿವೇಕ್ ಅವರ ಎಡಭುಜಕ್ಕೆ ಶತ್ರುಗಳು ಹಾರಿಸಿದ ಗುಂಡು ನುಗ್ಗೇ ಬಿಡ್ತು. ಆದರೆ ವಿವೇಕ್ ಧೃತಿಗೆಡಲಿಲ್ಲ. ಒಂದೇ ಕೈಯಲ್ಲಿ ತಮ್ಮ ಲೈಟ್ ಮಿಷಿನ್ ಗನ್ ಅನ್ನು ಆಪರೇಟ್ ಮಾಡತೊಡಗಿದ್ರು. ಅಲ್ಲಿದ್ದ 9 ಮಂದಿ ಶತ್ರುಗಳ ಹೆಣ ನೆಲಕ್ಕುರುಳಿಸೋ ಹೊತ್ತಿಗೆ ವಿವೇಕ್ ಗುಪ್ತಾರ ಮೈ ತುಂಬ ಗುಂಡುಗಳು ಹೊಕ್ಕಾಗಿತ್ತು. ನಿತ್ರಾಣರಾಗಿದ್ದ ಮೇಜರ್ ವಿವೇಕ್ ಗುಪ್ತಾ ರಣರಂಗದಲ್ಲೇ ಕೊನೆಯುಸಿರೆಳೆದ್ರು. ಜೂನ್ 13ನೇ ತಾರೀಕು ಬೆಳಗಿನ ಜಾವ ದ್ರಾಸ್ ಸೆಕ್ಟರ್ನ 0.4590 ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಾಡ್ತಿತ್ತು. ಟೋಲೋಲಿಂಗ್ ಪರ್ವತ ಏನೋ ನಮಗೆ ಸಿಕ್ತು, ಆದರೆ ನಾವು ಆ ಯುದ್ಧದಲ್ಲಿ ಹುಲಿಯನ್ನು ಕಳ್ಕೊಂಡಿದ್ವಿ. 2 ದಿನಗಳ ಬಳಿಕ ಅವರ ಪಾರ್ಥಿವ ಶರೀರವನ್ನು ಜೂನ್ 15ರಂದು ಬೇಸ್ ಕ್ಯಾಂಪ್ಗೆ ತರಲಾಯಿತು. ಸ್ನೇಹಿತರೆ, ವಿವೇಕ್ ಗುಪ್ತಾ ಅವರ ಬದುಕಲ್ಲಿ ಜೂನ್ 13 ಅನ್ನೋದು ಅತ್ಯಂತ ಮಹತ್ವವನ್ನು ಪಡೆದ ದಿನ. ವಿವೇಕ್ ಗುಪ್ತಾ ಸೇನೆಗೆ ಜಾಯಿನ್ ಆಗಿದ್ದು 13 ಜೂನ್ 1992. 7 ವರ್ಷಗಳ ನಂತರ ಮತ್ತದೇ ಜೂನ್ 13, 1999ರಂದು ದೇಶಕ್ಕಾಗಿ ಪ್ರಾಣ ತ್ಯಜಿಸಿದರು ವಿವೇಕ್ ಗುಪ್ತಾ. ಆ ಹಿಮಪರ್ವತದ ಬಂಡೆಗಳ ನಡುವೆ ಮೈತುಂಬ ಗುಂಡು ತಿಂದು ಮಲಗಿದ್ದ ವಿವೇಕ್ ಗುಪ್ತರಿಗೆ ಆಗ ವಯಸ್ಸು ಬರೀ 27 ವರ್ಷ. ವಿವೇಕ್ ಗುಪ್ತಾ ಮತ್ತವರ ತಂಡ 0.4590 ತೆರವು ಮಾಡಿಕೊಟ್ಟಿದ್ದರಿಂದಾಗಿ ಉಳಿದ ಶಿಖರಗಳನ್ನು ಶತ್ರುಗಳಿಂದ ಮುಕ್ತಿಗೊಳಿಸೋದಕ್ಕೆ ಸಾಧ್ಯವಾಯಿತು. ಹೌದು, ಅವರು ಹುಟ್ಟಿದ್ದು ಜನವರಿ 2, 1970. ಅವರ ವಯಸ್ಸು ಕೇವಲ 29 ವರ್ಷ. ಮೂಲತಃ ಉತ್ತರಾಖಂಡದ ಡೆಹ್ರಾಡೂನ್ನವರು ಮೇಜರ್ ವಿವೇಕ್ ಗುಪ್ತಾ.
ತಂದೆ BRN ಗುಪ್ತಾ ಆರ್ಮಿಯಲ್ಲಿ ಕರ್ನಲ್ ಆಗಿದ್ರು. ಅವರು ಶಸ್ತ್ರಾಸ್ತ್ರ ಸಂಗ್ರಹಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು. ತಂದೆಯನ್ನು ನೋಡೋದಕ್ಕೆ ಅಂತ ಸೇನಾ ಕಚೇರಿಗೆ ಬರ್ತಿದ್ದ ಮಗ ವಿವೇಕ್ ಚಿಕ್ಕಂದಿನಿಂದಲೂ ಮದ್ದುಗುಂಡು ಮಿಷನ್ ಗನ್ಗಳನ್ನು ನೋಡಿಕೊಂಡೇ ಬೆಳೆದ್ರು. ಇದು ಅವರನ್ನು ಸೈನ್ಯದತ್ತ ಆಕರ್ಷಿಸಿತ್ತು. ಅದರಂತೆ ಜೂನ್ 13, 1992ರಲ್ಲಿ 2nd ರಜಪುಟಾನ ರೈಫಲ್ಸ್ ಪಡೆಯಲ್ಲಿ ನಿಯೋಜನೆಗೊಂಡರು ಮೇಜರ್ ವಿವೇಕ್ ಗುಪ್ತಾ. ಮತ್ತೊಂದು ಅಂಶ ಅಂದರೆ 1997ರ ಜೂನ್ 12, 13ರಂದೇ ಮೇಜರ್ ವಿವೇಕ್ ಗುಪ್ತಾ ಅವರ ಮದುವೆ ಕೂಡ ನಡೆದಿತ್ತು. ಅವರ ಪತ್ನಿ ರಾಜಶ್ರೀ ಇಂಡಿಯನ್ ಆರ್ಮಿಯಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ರು. ಇಂಥ ವಿವೇಕ್ ಗುಪ್ತಾ ಟೋಲೋಲಿಂಗ್ನ .4590 ಶಿಖರದಲ್ಲಿ ಬಂಕರ್ ತೆಗೆದು ಕೂತಿದ್ದ ಸುಮಾರು 9 ಮಂದಿ ಪಾಕಿಗಳನ್ನು ಜೂನ್ 13, 1999ರಂದು ಸದೆಬಡಿದ್ರು. ಆ ವೇಳೆಗಾಗಲೇ ಅವರ ದೇಹದ ತುಂಬ ಗುಂಡುಗಳು ಹೊಕ್ಕಿದ್ವು. ಸಾಕಷ್ಟು ನೆತ್ತರು ಹೊರಚೆಲ್ಲಿತ್ತು. ಬದುಕಿ ಉಳಿಯುವ ಸಾಧ್ಯತೆಯೇ ಇರಲಿಲ್ಲ. ಸಾವು ಸಮೀಪಿಸ್ತಿತ್ತು. ಶತ್ರುಗಳನ್ನು ಕೊಂದ ಆತ್ಮತೃಪ್ತಿಯೊಂದಿಗೆ ಕಟ್ಟಕಡೆಯದಾಗಿ ಜೈ ಹಿಂದ್ ಅಂತ ಹೇಳಿ ನಗ್ನಗ್ತಲೇ ನೆಲಕ್ಕುರುಳಿ ಕಣ್ಣು ಮುಚ್ಚಿದ್ರು ಮೇಜರ್ ವಿವೇಕ್ ಗುಪ್ತಾ. ಆ ವೀರ ಸೇನಾನಿಯ ಬಲಿದಾನದಿಂದಾಗಿ ಭಾರತೀಯ ಸೇನೆಯ ಜಯದ ಹಾದಿ ಸುಗಮವಾಗಿತ್ತು. ಬೆಳಕು ಹರಿದಾಗ ಟೋಲೋಲಿಂಗ್ ಶಿಖರದ ಮೇಲೆ ಭಾರತದ ಕೀರ್ತಿ ಪತಾಕೆ ಹಾರಾಡ್ತಿತ್ತು. ಜೂನ್ 17, 1999ರಂದು ಡೆಹ್ರಾಡೂನ್ನಲ್ಲಿ ಮೇಜರ್ ವಿವೇಕ್ ಗುಪ್ತಾ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ವಿವೇಕ್ ಗುಪ್ತಾ ಅವರ ಈ ಸಾಧನೆಗಾಗಿ ಭಾರತ ಸರ್ಕಾರ ಅವರಿಗೆ ಮಹಾವೀರ ಚಕ್ರ ನೀಡಿ ಗೌರವಿಸಿತು. ಇದು ವಿವೇಕ್ ಗುಪ್ತಾ ಅನ್ನೋ ಅಮರ ಯೋಧನ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೀರ ಯೋಧನ ಬಗ್ಗೆ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.